ಫ್ಯಾಮಿಲಿ ಸೆಂಟಿಮೆಂಟು, ಡಾರ್ಲಿಂಗ್ ಕೃಷ್ಣ, ಆ ಮಗಳು ಪಾತ್ರ ಬಾರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಪ್ಪ ಮಗಳು ಹೆಂಗ್ ಒಂದಾಗ್ತಾರೆ ಅಂತ ಫಿಲಮಲ್ಲಿ ನೋಡ್ಬೇಕು ನೀವು ಬಂದು. ಭಾರತದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಧುರಂಧರ್ 2 ಎದುರು ಕನ್ನಡದ ಸಿನಿಮಾ ಲವ್ ಮಾಕ್ಟೇಲ್ 3 ರಿಲೀಸ್ ಆಗಿತ್ತು. ಲವ್ ಮಾಕ್ಟೇಲ್ ಸೀಕ್ವೆಲ್ನ ಕೊನೆಯ ಚಾಪ್ಟರ್ ಆಗಿರುವ ಈ ಸಿನಿಮಾ ಮೇಲೆ ಸಹಜವಾಗಿಯೇ ನಿರೀಕ್ಷೆಗಳು ಹೆಚ್ಚಾಗೇ ಇತ್ತು. ಏಪ್ರಿಲ್ 10ರಂದು ರಿಲೀಸ್ ಆಗಬೇಕಾಗಿದ್ದ ಸಿನಿಮಾ ಟಾಕ್ಸಿಕ್ ಪೋಸ್ಟ್ ಪೋನ್ ಆಗ್ತಾ ಇದ್ದಂತೆ ಮಾರ್ಚ್ 19ಕ್ಕೆ ಶಿಫ್ಟ್ ಆಯಿತು. ಹೀಗಾಗಿ ದೇಶದೆಲ್ಲೆಡೆ ಸದ್ದು ಮಾಡ್ತಾ ಇರುವ ಧುರಂಧರ್ 2 ಜೊತೆ ಲವ್ ಮಾಕ್ಟೇಲ್ 3 ಪೈಪೋಟಿಗೆ ಬಿದ್ದಿದೆ. ಡಾರ್ಲಿಂಗ್ ಕೃಷ್ಣ ನಟಿಸಿ, ನಿರ್ದೇಶಿಸಿ, ನಿರ್ಮಾಣ ಕೂಡ ಮಾಡಿರುವ ಲವ್ ಮಾಕ್ಟೇಲ್ 3ಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಸಿನಿಮಾ ನೋಡಿದವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಡಾರ್ಲಿಂಗ್ ಕೃಷ್ಣ ನಿರ್ದೇಶನವನ್ನು ಮೆಚ್ಚಿಕೊಂಡಿದ್ದಾರೆ. ಆದರೆ ಧುರಂಧರ್ 2 ಎದುರು ಲವ್ ಮಾಕ್ಟೇಲ್ 3 ಬಾಕ್ಸ್ ಆಫೀಸ್ನಲ್ಲಿ ಹೇಗೆ ಪೈಪೋಟಿ ಕೊಡುತ್ತೆ ಅನ್ನೋದು ಕುತೂಹಲವಿತ್ತು. ಅದಕ್ಕೀಗ ಉತ್ತರ ಸಿಕ್ಕಿದೆ. ಕರ್ನಾಟಕದಲ್ಲಿಯೂ ಧುರಂಧರ್ 2 ಕ್ರೇಜ್ ಸಿಕ್ಕಾಪಟ್ಟೆ ಜೋರಾಗಿದೆ. ಕನ್ನಡ ಚಿತ್ರಮಂದಿರಗಳು ಕೂಡ ಈ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇವೆ. ಹೀಗಾಗಿ ಒಳ್ಳೆಯ ಕನ್ನಡ ಸಿನಿಮಾವೊಂದು ಈ ಅಲೆಯಲ್ಲಿ ಕೊಚ್ಚಿ ಹೋಗುತ್ತಾ ಅನ್ನೋ ಅನುಮಾನ ಮೂಡಿತ್ತು. ಆದರೆ ಕನ್ನಡಿಗರು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡಿದ್ದಾರೆ. ಮೊದಲ ದಿನ ಭರ್ಜರಿ ಕಲೆಕ್ಷನ್ ಆಗಿದೆ. ಡಾರ್ಲಿಂಗ್ ಕೃಷ್ಣಗೆ ಲವ್ ಮಾಕ್ಟೇಲ್ ಸೀರೀಸ್ ಕೈ ಹಿಡಿದ ಹಾಗೆ ಮತ್ಯಾವ ಸಿನಿಮಾನೂ ಹಿಡಿದಿಲ್ಲ. ಚಿತ್ರರಂಗದಲ್ಲಿ ಅವರಿಗೆ ಯಶಸ್ಸು ಕೊಟ್ಟಿದ್ದೇ ಲವ್ ಮಾಕ್ಟೇಲ್. ಎಲ್ಲಿಂದ ಶುರುವಾದ ಜರ್ನಿ ಲವ್ ಮಾಕ್ಟೇಲ್ 3 ವರೆಗೂ ಬಂದು ನಿಂತಿದೆ. ಮಾರ್ಚ್ 19ರಂದು ರಿಲೀಸ್ ಆಗಿದ್ದ ಈ ಸಿನಿಮಾಗೆ ಕನ್ನಡಿಗರು ಉತ್ತಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕರ್ನಾಟಕದ ವಿತರಕರ ವಲಯದಲ್ಲಿ ಹರಿದಾಡ್ತಾ ಇರುವ ಅಂಕಿ ಅಂಶಗಳ ಪ್ರಕಾರ ಈ ಸಿನಿಮಾ ಮೊದಲ ದಿನದ ಕಲೆಕ್ಷನ್ 1.90 ಕೋಟಿಯಿಂದ 2 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಲವ್ ಮಾಕ್ಟೇಲ್ 3 ಬಗ್ಗೆ ಕರ್ನಾಟಕದ ವಿತರಕರ ವಲಯದಲ್ಲಿ ಸಿಕ್ಕಿರುವ ಲೆಕ್ಕ ಬಹುತೇಕ ಪಕ್ಕಾ ಇರುತ್ತೆ. ಆದರೆ ಕೆಲವೊಂದಷ್ಟು ವರದಿಗಳ ಪ್ರಕಾರ ಲವ್ ಮಾಕ್ಟೇಲ್ 3 ಮೊದಲ ದಿನ 1.36 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಡಾರ್ಲಿಂಗ್ ಕೃಷ್ಣ ನಿರ್ದೇಶಿಸಿದ ಈ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಅಲ್ಲಿ ವ್ಯತ್ಯಾಸವಿದೆ. ಏನೇ ಇದ್ರೂ ನಿರ್ಮಾಣ ಸಂಸ್ಥೆ ಅಧಿಕೃತವಾಗಿ ಸಿನಿಮಾ ಕಲೆಕ್ಷನ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಬೇಕು. ಮೊದಲ ದಿನ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಜನರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರು. ಆದರೆ ಎರಡನೇ ದಿನವೂ ಲವ್ ಮಾಕ್ಟೇಲ್ 3ಗೆ ಅದೇ ಕ್ರೇಜ್ ಇರುತ್ತಾ ಅನ್ನೋದು ಕುತೂಹಲ ಸಿಕ್ಕಾಪಟ್ಟೆ ಇದೆ. ಅದರಲ್ಲೂ ಟ್ರೇಡ್ ಎಕ್ಸ್ಪರ್ಟ್ಗಳು ಎರಡನೇ ದಿನ ಎಷ್ಟು ಕಲೆಕ್ಷನ್ ಮಾಡಬಹುದು ಅಂತ ಲೆಕ್ಕಾಚಾರವನ್ನು ಮಾಡ್ತಿದ್ದಾರೆ. ಮಧ್ಯಾಹ್ನ ಹಾಗೂ ಸಂಜೆಯ ಶೋಗಳಿಗೆ ಉತ್ತಮ ಪ್ರತಿಕ್ರಿಯೆ ಸಿಗುವ ನಿರೀಕ್ಷೆ ಕೂಡ ಇದೆ.